ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆರ್ ಟಿ ಎಕ್ಸ್ ಓಕೆ, ಆರ್ ಬಿ ಟಿ ಎಕ್ಸಲ್ಲಿ ಇದು ಕಾಯಿನ್ ನೇಮ್ ಬಂದುಬಿಟ್ಟು ಆರ್ ಟಿ ಎಕ್ಸ್ ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್. ಆರ್ ಬಿ ಟಿ ಎಕ್ಸಲ್ಲಿ ಇವತ್ತೆಲ್ಲರೂ ಕೂಡ ಸಿಸ್ಟಮಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ನಾವೇನು ಸ್ಟೇಕ್ ಮಾಡ್ತೀವಿ ಅದಕ್ಕೆ ಒಂದು ದಿನಕ್ಕೆ 2 ಬಾರಿ ಅಂದರೆ ಪರ್ ಡೇ 0.5ಇಂದ 1% ಕೂಡ ಪ್ರತಿದಿನ ಸ್ಟೇಕಿಂಗ್ ಬೋನಸ್ ಸಿಗ್ತಾಯಿದೆ. ಓಕೆ, ನಾವು ಎಷ್ಟಿರ್ತೀವಿ ಅಷ್ಟು 24 ಅವರ್ ಆದಮೇಲೆ ನಮ್ಮ ಪ್ರಿನ್ಸಿಪಲ್ ಸಮೇತ ನಮಗೆ ರಿಟರ್ನ್ ತೊಗೊಳ್ಲಿಕ್ಕೆ ಅವಕಾಶ ಸಿಸ್ಟಮ್ ಮಾಡಿಕೊಟ್ಟಿದೆ. ನಾವು $10 ಎಂಟ್ರಿ ಆಗ್ಬೋದು, ಅನ್ಲಿಮಿಟೆಡ್ ಇಲ್ಲಿ ಸ್ಟೇಕ್ ಮಾಡ್ಬೋದು. ಓಕೆ, ಆರ್ ಟಿ ಎಕ್ಸ್ ಕಾಯಿನ ಫಸ್ಟ್ ನಾವು ಪರ್ಚೇಸ್ ಮಾಡಿ ನಂತರ ಅದನ್ನು ಸ್ಟೇಕ್ ಮಾಡಿದ್ರೆ ನಮಗೆ ಪ್ರತಿ ದಿನಕ್ಕೆ 12 ಗಂಟೆಗೆ ಒಂದು ಬಾರಿ ನಮಗೆ ಸ್ಟೇಕಿಂಗ್ ಬೋನಸ್ ಕೊಡುತ್ತೆ. ಓಕೆ, ಇದಕ್ಕೆ ಯಾವ ರೀತಿ ಎಂಟರ್ ಆಗಬೇಕು ಓಕೆ ಅದನ್ನು ತಿಳಿಸ್ಕೊಡ್ತೀನಿ. ವಾಟ್ಸಪ್ಪಲ್ಲಿ ನಿಮ್ಮ ಸ್ನೇಹಿತರ ಕಡೆಯಿಂದ ರೆಫರಿಂಗ್ ಬಂದಿರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಸೀದಾ ಸೇಫ್ ಫಾಲಿಗೆ ಬನ್ನಿ. ಸೇಫ್ ಫಾಲಲ್ಲಿ ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಆಪ್ಷನ್ ಇರುತ್ತೆ, ವಾಲೆಟು ಮತ್ತು ಮಾರ್ಕೆಟು ಎಕ್ಸ್ಪ್ಲೋರ್ ಇರುತ್ತೆ, ಸೆಂಟ್ರಲ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡ್ಯಾಪ್ ಸರ್ಚ್ ಅಂತ ಬರುತ್ತೆ, ಇಲ್ಲಿ ಡಿ ಆ್ಯಪ್ ಸರ್ಚ್ ಅಂತ ಬರುತ್ತೆ, ಅದನ್ನು ಅಲ್ಲಿ ಟಚ್ ಮಾಡಿ. ಟಚ್ ಮಾಡಿದ್ರೆ ನಿಮಗೆ ಪೇಸ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಪೇಸ್ಟ್ ಮಾಡಿ ಕಾಪಿ ಮಾಡಬೇಕಂತ ಇದನ್ನು ಲಿಂಕ್ನ ಪೇಸ್ಟ್ ಮಾಡಿ. ಇಲ್ಲಿ ಚೈನ್ ಬಂದುಬಿಟ್ಟು ಇದು ಬ್ಲಾಕ್ ಚೈನು BNB ಸ್ಮಾರ್ಟ್ ಚೈನ್ ಇರುತ್ತೆ, ಅದನ್ನು ಟಚ್ ಮಾಡ್ಕೊಳ್ಳಿ. ಇಲ್ಲಿ ವಾರ್ನಿಂಗ್ ಕೇಳುತ್ತೆ, ಅದು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಕೊಟ್ಟರೆ ನಿಮಗೆ ವಾಲೆಟ್ ಕನೆಕ್ಟಿಗೆ ಕೇಳುತ್ತೆ ಇಲ್ಲಿ. ಓಕೆ, ಈ ರೀತಿ ಬರುತ್ತೆ. ಕನೆಕ್ಟ್ ವಾಲೆಟ್ ಮಾಡಿ. ಓಕೆ, ಇದು ಕನೆಕ್ಟ್ ವಾಲೆಟ್ ಕೊಡಿ. ಕನೆಕ್ಟ್ ವಾಲೆಟ್ ಕೊಟ್ಟರೆ ನೀವು ಪಾಸ್ವರ್ಡ್ ಕೇಳುತ್ತೆ, ಓಕೆ ಮಾಡಿ ಮತ್ತು ನಿಮ್ಗೆ ಪಾಸ್ವರ್ಡ್ ಹಾಕಿ. ಓಕೆ, ಈ ರೀತಿ ಇಲ್ಲಿ ಕನೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಹೀಗೆ ನೀವು ಈ ಟೈಮಲ್ಲಿ ಯಾವುದೋ ಕೂಡ ಕಾಲ್ ರಿಸೀವ್ ಮಾಡಬಾರ್ದು. ಓಕೆ, ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಪ್ರೊಸೆಸ್ ಇಷ್ಟೇ. ಇಲ್ಲಿ ನೋಡ್ಬೋದು ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು. ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಈ ಒಂದು ಟೋಟಲ್ ಕಾಯಿನ್ಸ್ದು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ವ್ಯಾಲ್ಯೂ ತೋರಿಸುತ್ತೆ. ಓಕೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಮಾರ್ಕೆಟ್ ವ್ಯಾಲ್ಯೂ, ಇದು ಟೋಟಲ್ ಸಪ್ಲೈ 21 CR ಇದೆ. ಕಾಯಿನ್ ರೇಟು $2.7 ಇದೆ. $1 ಶುರುವಾಗಿದ್ದು ಇವತ್ತು ಒಂದು 2.7 ಆಗಿದೆ. ಇಲ್ಲಿ ಲಿಕ್ವಿಡಿಟಿ ಇರತಕ್ಕಂಥದ್ದು 6.9, ಇನ್ನೇನು 7 ಮಿಲಿಯನ್ ಲಿಕ್ವಿಡಿಟಿ ಇದೆ. ಓಕೆ, ಇದು ಸಿಸ್ಟಮ್ಗೆ ಈ ರೀತಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆ. ಎಲ್ಲರೂ ನಿಮ್ಮ ಟೀಮಲ್ಲಿ ಎಲ್ಲರೂ ಕೂಡ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕಳಿಸ್ಕೊಡಿ. ಮತ್ತು ನೆಕ್ಸ್ಟು ನಿಮ್ಮ ಹತ್ರ ಡಾಲರ್ ಇದೆ ಅಂದರೆ ಪರ್ಚೇಸ್ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ನೋಡಿ. ಇಲ್ಲಿ ಪರ್ಚೇಸ್ ಮಾಡೋದು ಒಂದು ಮಲ್ಟಿಪಲ್ ಡಾಟ್ನ ಟಚ್ ಮಾಡಿ. ಈ ಮಲ್ಟಿಪಲ್ ಡಾಟ್ನ ಟಚ್ ಮಾಡಿದ್ರೆ ಈ ರೀತಿ ಮೆನು ಓಪನ್ ಆಗುತ್ತೆ. ಇಲ್ಲಿ ಬೈ ಆರ್ ಟಿ ಎಕ್ಸ್ ಕೊಡಬೇಕು. ಬೈ ಆರ್ ಟಿ ಎಕ್ಸ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಬೈ ಆರ್ ಟಿ ಎಕ್ಸ್ ಕ್ಲಿಕ್ ಮಾಡಿದ್ರೆ ಓಕೆ, ಇಲ್ಲಿ ನಿಮಗೆ ಸ್ವಾಪಿಂಗ್ ಸಿಸ್ಟಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಎಷ್ಟು ಡಾಲರ್ ಇದೆ ಅದು ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಿರುತ್ತೆ. ಇಲ್ಲಿ 0 ಇದು ಕೆಳಗಡೆ ಆರ್ ಟಿ ಎಕ್ಸ್ ಈ ಥರ ಬಂದಿರುತ್ತೆ. ಇಲ್ಲಿ ನೀವು ಈ ಒಂದು ಓಕೆ, ಇಲ್ಲಿ ಏನು 0 ಇದು ಕಾಣ್ತಾಯಿದೆ, ಅಲ್ಲಿ ನಿಮ್ಮ ಹತ್ರ ವಾಲೆಟಲ್ಲಿ ಎಷ್ಟು ಡಾಲರ್ ಇದೆ ಅದು ತೋರಿಸುತ್ತೆ. ಅದನ್ನೇ ಟಚ್ ಮಾಡಬೇಕು. ಅದನ್ನು ಟಚ್ ಮಾಡಿದ್ರೆ ಇಲ್ಲಿ ಒಳಗಡೆ ಡಾಲರ್ ಕಾಣಿಸುತ್ತೆ, ಎಷ್ಟು ಆರ್ ಟಿ ಎಕ್ಸ್ ಬರುತ್ತೆ ಅಂತ ತೋರಿಸುತ್ತೆ. ಸ್ವಾಪ್ ಅಂತ ಕೇಳುತ್ತೆ, ಸ್ವಾಪ್ನ ಕ್ಲಿಕ್ ಮಾಡಿ. ಮತ್ತು ಕನ್ಫರ್ಮ್ ಸ್ವಾಪ್ ಕೇಳುತ್ತೆ, ಕನ್ಫರ್ಮ್ ಸ್ವಾಪ್ನ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಕೊಡಿ, ಸ್ವಾಪಿಂಗ್ ಕಂಪ್ಲೀಟ್ ಆಗುತ್ತೆ. ನಂತರ ಏನು ಮಾಡಬೇಕು, ಸ್ಟೇಕ್ ಮಾಡಬೇಕು ಅಂತಂದರೆ ಯಾರೋಯಿಂದ ಮತ್ತೆ ಸಿಂಗಲ್ ಬ್ಯಾಕ್ ಬನ್ನಿ ಮತ್ತು 3 ಡಾಟ್ನ ಈ ಒಂದು ಮಲ್ಟಿಪಲ್ ಡಾಟ್ನ ಟಚ್ ಮಾಡಿ. ಇಲ್ಲಿ ನಿಮಗೆ ಸ್ಟೇಕ್ ಮಾಡಬೇಕು. ಕಾಯಿನ್ ಪರ್ಚೇಸ್ ಆಗಿದೆ ಅಂತಂದರೆ ಒಂದು ಸರಿ ಬ್ಯಾಕ್ ಹೋಗಿ ರಿಫ್ರೆಶ್ ಆಗಿ ಬನ್ನಿ. ಬಂದಮೇಲೆ ಸ್ಟೇಕ್ ಕ್ಲಿಕ್ ಮಾಡಿ. ಸ್ಟೇಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟೇಕ್ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಸ್ಟೇಕಿಂಗ್ ಪೇಜು. ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಸ್ಟೇಕ್ ಆಗಿದೆ. ಇದರಲ್ಲಿ ಇಲ್ಲಿ ಎಷ್ಟು ಕಾಯಿನ್ ಇದೆ ತೋರಿಸ್ತಾ ಇರುತ್ತೆ, ಅವೈಲೇಬಲ್ ಕಾಯಿನ್ಸ್ ತೋರಿಸ್ತಾ ಇರುತ್ತೆ. ನಂತರ ಸ್ವಲ್ಪ ಡೌನಿಗೆ ಬನ್ನಿ. ಇಲ್ಲಿ ಸ್ಟೇಕ್ ಪರ್ಪಲ್ ಲೈನು ಸ್ಟೇಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟೇಕ್ನ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟು ಪರ್ಸೆಂಟ್ ಮಾಡ್ತೀರ ಅಂತ ತೋರಿಸುತ್ತೆ. 100% ಕ್ಲಿಕ್ ಮಾಡಿ. 100% ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪ್ರೊಸೆಸ್ ಅಂತ ಕೊಡಿ. ಪ್ರೊಸೆಸ್ ಕೊಟ್ಟರೆ 2 ಸಾರಿ ನಿಮಗೆ ಇದರಲ್ಲಿ 3 ಸಾರಿ ಕೇಳುತ್ತೆ ಪಾಸ್ವರ್ಡ್ನ. ಒಂದು ಅಪ್ರೂವ್ಡ್ಗೆ ಪ್ರೊಸೆಸ್ಗೆ ಅಪ್ರೂವಲ್ ತೊಗೊಳುತ್ತೆ ಮತ್ತು ಸ್ಟೇಕ್ ಆಗುತ್ತೆ. ಓಕೆ, ಸ್ಟೇಕ್ ಆಗುತ್ತೆ. ಆ ರೀತಿ ಇಲ್ಲಿ 100% ಮ್ಯಾಕ್ಸಿಮಮ್ ಈ ಥರ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಈ ಒಂದು ಸ್ಟೆಪ್ಪಿಗೆ ಬಂದಮೇಲೆ ನಾವು ಬ್ಯಾಕ್ ಹೋಗಬಾರ್ದು. ಇದನ್ನು ಕಂಪ್ಲೀಟ್ ಮಾಡಿಕೊಂಡೇ ನಾವು ಸ್ಟೇಕ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಹೋಗಬೇಕು. ನಂತರ ಸ್ಟೇಕ್ ಆಯಿತು ಅಂದಮೇಲೆ ಮತ್ತೆ ಸಿಂಗಲ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನೀವು ಈ ಒಂದು ಪೇಜಲ್ಲಿ ಬಂದು ಇಲ್ಲಿ ಚೆಕ್ ಮಾಡ್ತಾ ಬಂದರೆ ನಿಮಗೆ ಸ್ಟೇಕ್ ಆಗಿರ್ತಕ್ಕಂಥ ಫಂಡ್ ಇಲ್ಲಿ ಸ್ಟೇಕ್ಡ್ ಅಮೌಂಟ್ ಅಂತ ಕಾಣಿಸ್ತಾ ಇರುತ್ತೆ. ಓಕೆ, ಈ ರೀತಿ ನೀವು ರಿಜಿಸ್ಟ್ರೇಷನು ಮತ್ತು ಸ್ಟೇಕಿಂಗ್ ಪ್ರೋಸೆಸ್ ಇದೆ. ಓಕೆ, ಇದನ್ನ ನೋಡಿಕೊಂಡು ಸ್ಟೇಕಿಂಗ್ ಮಾಡಿ. ಯಾರು ಕೂಡ ಕ್ಲಿಯರಾಗಿ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ನಂತರ ನೀವು ಸ್ಟೇಕ್ ರಿಜಿಸ್ಟ್ರೇಷನ್ ಮಾಡ್ಬೋದು ಮತ್ತು ಬೈ ಮಾಡ್ಬೋದು ಮತ್ತು ಸ್ಟೇಕ್ ಮಾಡ್ಬೋದು. ಇಷ್ಟೇ ಕೆಲಸ ಇರ್ತಕ್ಕಂಥದ್ದು. ಮತ್ತು 24 ಗಂಟೆ ಆದಮೇಲೆ ನಾವು ಏನು ಸ್ಟೇಕ್ ಮಾಡಿರ್ತೀವಿ
ಅದನ್ನು ಯಾವಾಗ ಬೇಕಂದ್ರೂ ಕೂಡ ನಾವು ರಿಟರ್ನ್ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಂದೊಳ್ಳೆ ಅರ್ನಿಂಗ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ RTX.